ಹಾಯ್, ವೆಲ್ಕಮ್ ಟು ಈಶಾನ್ಯ ಅಕಾಡೆಮಿ ಶಿವಮೊಗ್ಗ. ನಾನು ಪ್ರಕಾಶ್ ಮಂಡಗಟ್ಟ. ಇಂದು ತಾಳಿಕೋಟೆ ಕದನ 1565 ಅದರ ಕಾರಣಗಳು ಮತ್ತು ಪರಿಣಾಮಗಳನ್ನು ಕುರಿತು ಅವಲೋಕನ ಮಾಡೋಣ. ತಾಳಿಕೋಟೆ ಕದನ ಬಹಳ ಪ್ರಧಾನವಾಗಿರ್ತಕ್ಕಂತಹ ಯುದ್ಧ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ, ಮಧ್ಯಕಾಲೀನ ಕರ್ನಾಟಕದ ಇತಿಹಾಸದಲ್ಲಿ ಕೂಡ. ಈ ತಾಳಿಕೋಟೆ ಕದನವನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯುವ ಪ್ರಯತ್ನವನ್ನು ಇತಿಹಾಸಕಾರರು ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ತಾಳಿಕೋಟೆ ಕದನಕ್ಕೆ ತಾಳಿಕೋಟೆ ಕದನ, ರಕ್ಕಸ ತಂಗಡಗಿ ಕದನ ಮತ್ತು ಬನ್ನಿಹಟ್ಟಿ ಕದನ, ಈ ಮೂರು ಹೆಸರುಗಳಿಂದ ಕೂಡ ಈ ಯುದ್ಧವನ್ನು ಕರೆಯುವ ಪ್ರಯತ್ನ ಇತಿಹಾಸಕಾರರು ಮಾಡ್ತಾರೆ. ರಕ್ಕಸಗಿ ಮತ್ತು ತಂಗಡಗಿ ಎಂಬ ಹಳ್ಳಿಗಳ ನಡುವೆ ಈ ಒಂದು ಯುದ್ಧ ಆಯಿತು ಅನ್ನೋ ಕಾರಣಕ್ಕಾಗಿಯೇ ರಕ್ಕಸಗಿ ತಂಗಡಗಿ ಕದನ ಅಂತಲೇ ಕರೀತಾರೆ. ಜೊತೆಗೆ ಕೃಷ್ಣ ಬನ್ನಿಹಟ್ಟಿ ಪ್ರದೇಶದಲ್ಲಿ ಈ ಒಂದು ಯುದ್ಧ ಆಯಿತು ಅನ್ನೋ ಕಾರಣಕ್ಕೆ ಕೆಲವರು ಇತಿಹಾಸಕಾರರನ್ನ ಬನ್ನಿಹಟ್ಟಿ ಕದನ ಅಂತೇಳಿ ಕರೀತಾರೆ. ಹೀಗೆ ಬೇರೆ ಬೇರೆ ಹೆಸರನ್ನ ಕರೆಯೋ ಪ್ರಯತ್ನ ಮಾಡ್ತೇವೆ. ಆದರೆ ಹೆಚ್ಚು ಪ್ರಮುಖವಾಗಿ ತಾಳಿಕೋಟೆ ಕದನ ಅಂತೇಳಿ ಹೆಚ್ಚು ಉಲ್ಲೇಖ ಮಾಡೋದನ್ನು ಕಾಣ್ತೇವೆ. ಈ ಯುದ್ಧ ಯಾರ ನಡುವೆ ಆಯಿತು ನೋಡೋದಾದ್ರೆ, ವಿಜಯನಗರದ ಅಳಿಯ ರಾಮರಾಯ, ವಿಜಯನಗರದ ದೊರೆ ಅಳಿಯ ರಾಮರಾಯ ಮತ್ತು ಬಹುಮನಿ ಸುಲ್ತಾನರ ಶಾಹಿ ಸುಲ್ತಾನರ ಒಕ್ಕೂಟನಿದೆ. ಬಹುಮನಿ ಶಾಹಿ ಸುಲ್ತಾನರ ಒಕ್ಕೂಟದ ನಡುವೆ ಈ ಒಂದು ಯುದ್ಧ ಜರುಗತ್ತೆ. ಇಲ್ಲಿ ಶಾಹಿ ಸುಲ್ತಾನ ಒಕ್ಕೂಟ ಅಂದರೆ ಪ್ರಮುಖವಾಗಿ ಬಿಜಾಪುರದ ಆದಿಲ್ ಶಾ, ಅಹಮದ್ನಗರದ ನಿಜಾಮ್ ಶಾ, ಗೋಲ್ಕೊಂಡದ ಕುತುಬ್ ಶಾ ಹಾಗೂ ಬೀದರ್ನ ಬರೀದ್ ಶಾ ಅವರು ಒಳಗೊಳ್ತಾರೆ. ಹೀಗೆ ಈ ಎರಡು ಒಕ್ಕೂಟ, ಒಂದು ಕಡೆಗೆ 4 ಜನರ ಬಹುಮನಿ ಶಾಹಿ ಸುಲ್ತಾನರ ಒಕ್ಕೂಟ, ಮತ್ತೊಂದು ಕಡೆ ವಿಜಯನಗರದ ದೊರೆ ಅಳಿಯ ರಾಮರಾಯನ ನಡುವೆ ಈ ತಾಳಿಕೋಟೆ ಕದನ ಜರುಗುತ್ತೆ. ಈ ಕದನದ ಭೀಕರ ಪರಿಣಾಮ ಏನಂದ್ರೆ ವಿಜಯನಗರ ಸಾಮ್ರಾಜ್ಯದ ವಿಘಟನೆ, ವಿಜಯನಗರ ಸಾಮ್ರಾಜ್ಯದ ವೈಭವದ ಕಳೆಗುಂದುವಿಕೆ. ಹಾಗಾದ್ರೆ ಈ ಒಂದು ಯುದ್ಧ ಆಗೋದಕ್ಕೆ ಕಾರಣಗಳೇನು? ಯಾವೆಲ್ಲ ಅಂಶಗಳಿಂದ ತಾಳಿಕೋಟೆ ಕದನ 1565 ಜರುಗಿತು ನೋಡೋದಾದ್ರೆ, ಮೊದಲನೇ ಪಾಯಿಂಟು ಕೃಷ್ಣ ತುಂಗಭದ್ರಾ ನದಿಗಳ ದೋಅಬ್ ಪ್ರದೇಶದ ಮೇಲಿನ ಪ್ರಭುತ್ವ. ಇಲ್ಲಿ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ದೋಅಬ್ ಪ್ರದೇಶದ ಮೇಲೆ ಹಿಡಿತ ಸಾಧಿಸುವಂತ ಬಯಕೆನಿದೆ, ಅದು ಎರಡೂ ಶಕ್ತಿ ನಡುವೆ ಇತ್ತು. ಆ ಎರಡೂ ಶಕ್ತಿ ನಡುವೆ ವೈರತ್ವ ಜಾಸ್ತಿ ಆಗೋದಕ್ಕೆ ಅವಕಾಶ ಇತ್ತು. ಒಂದು, ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಪ್ರದೇಶದ ಮೇಲೆ ಅಧಿಕಾರನ ಸ್ಥಾಪನೆ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಹೆಚ್ಚು ರೆವೆನ್ಯೂ ಜನರೇಟ್ ಆಗ್ತಕ್ಕಂತಹ ಒಂದು ಫಲವತ್ತಾಗಿರ್ತಕ್ಕಂಥ ಭೂಮಿ. ಆ ಹಿನ್ನೆಲೆಯಲ್ಲಿ ಆ ಎರಡೂ ಶಕ್ತಿ ನಡುವೆ, ಇಲ್ಲ ಬಹುಮನಿ ಶಾಹಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯ ನಡುವೆ ವೈರತ್ವ ಬೆಳೆದಕ್ಕೆ ಅವಕಾಶ ಆಯಿತು. ಎರಡನೇ ಪಾಯಿಂಟು ಧಾರ್ಮಿಕ ಭಿನ್ನತೆ. ಈ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಶಾಹಿ ರಾಜ್ಯಗಳನ್ನ ಗಮನಿಸಿದ್ರೆ ನಮಗೆ ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕ ಬಹಳಷ್ಟು ಭಿನ್ನತೆಗಳನ್ನ ಕಾಣ್ತೇವೆ. ಈ ಕಡೆ ವಿಜಯನಗರ ಸಾಮ್ರಾಜ್ಯ ಹಿಂದೂ ಧರ್ಮ ಮತ್ತು ಹಿಂದೂ ರಾಜ್ಯವಾಗಿದ್ದರೆ, ಶಾಹಿ ಸುಲ್ತಾನರು ಇಸ್ಲಾಂ ಧರ್ಮವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ರಾಜ್ಯ. ಹಾಗಾಗಿ ಸಹಜವಾಗಿಯೇ ಆ ಎರಡು ಧಾರ್ಮಿಕ ಭಿನ್ನತೆಗಳು, ಸಾಂಸ್ಕೃತಿಕ ಭಿನ್ನತೆಗಳು ಅವರಿಬ್ಬರ ನಡುವೆ ವೈಷಮ್ಯಕ್ಕೆ ದಾರಿ ಮಾಡಿಕೊಡ್ತು. ಆ ವೈಷಮ್ಯ ತಾಳಿಕೋಟೆ ಕದನಕ್ಕೆ ಕಾರಣವಾಗಿ ಪರಿಣಮಿಸುತ್ತೆ. ಮೂರನೇ ಪಾಯಿಂಟು ಅಳಿಯ ರಾಮರಾಯನ ನೀತಿ. ವಿಜಯನಗರ ಸಾಮ್ರಾಜ್ಯದ ದೊರೆಯಾಗಿದ್ದಂಥ ಅಳಿಯ ರಾಮರಾಯ, ಅರವೇಡು ಮನೆತನದ ರಾಮರಾಯ ಶಾಹಿ ಸುಲ್ತಾನರ ಆಂತರಿಕ ಕಲದಲ್ಲಿ ಹಸ್ತಕ್ಷೇಪ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಈ ಬಹುಮನಿ ಶಾಹಿ ಸುಲ್ತಾನರ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡೋ ಮೂಲಕ ಬಿಜಾಪುರ ಮತ್ತು ಅಹಮದ್ ನಗರ ಸುಲ್ತಾನ ನಡುವೆ ಒಂದು ಒಡೆದು ಆಳುವ ನೀತಿಯನ್ನು ಅನುಸರಣೆ ಮಾಡದ ಅಂತ ಇತಿಹಾಸಕರು ಉಲ್ಲೇಖ ಮಾಡ್ತಾರೆ. ಬಿಜಾಪುರ ಮತ್ತು ಅಹಮದ್ ನಗರದ ಸುಲ್ತಾನರ ನಡುವೆ ಒಡೆದು ಆಳುವ ನೀತಿಯನ್ನು ಅನುಸರಣೆ ಮಾಡ್ತಾನೆ. ಜೊತೆಗೆ ಒಂದು ಶಾಹಿ ರಾಜ್ಯದ ಪಕ್ಷ ಇದ್ದರೆ ಮತ್ತೊಂದು ಸಂದರ್ಭದಲ್ಲಿ ಅದೇ ರಾಜ್ಯದ ವಿರುದ್ಧವಾಗಿ ಮತ್ತೊಬ್ಬ ಸ್ನೇಹಿತನನ್ನಾಗಿ ಮಾಡ್ಕೊಳ್ಳುವಂಥ ಪ್ರಯತ್ನ ಕೂಡ ಮಾಡ್ತಾನೆ. ಹೀಗೆ ಕ್ರಮೇಣ ಇದನ್ನು ಅರ್ಥ ಮಾಡ್ಕೊಳ್ಳುವಂತಹ ಶಾಹಿ ಸುಲ್ತಾನರು ವೈವಾಹಿಕ ಸಂಬಂಧಗಳ ಮೂಲಕ ಒಂದಾಗ್ತಾರೆ. ಹಾಗಾಗಿ ಅವರೆಲ್ಲರೂ ಒಗ್ಗಟ್ಟಾಗಿ ರಾಮರಾಯನ ವಿರುದ್ಧ ಬಿಜಾಪುರ, ಅಹಮದ್ನಗರ, ಗೋಲ್ಕೊಂಡ ಮತ್ತು ಬೀದರ್ನ ಶಾಹಿ ಸುಲ್ತಾನರು ಬೃಹತ್ ಸೇನಾ ಒಕ್ಕೂಟ ರಚನೆ ಮಾಡ್ಕೊಳ್ತಾರೆ. ಆ ಒಕ್ಕೂಟ ಅಳಿಯ ರಾಮರಾಯನ ವಿರುದ್ಧವಾಗಿ ಯುದ್ಧವನ್ನು ಹೂಡುತ್ತೆ. ಅದುವೇ ತಾಳಿಕೋಟೆ ಕದನ. ಇನ್ನು 4ನೇ ಪಾಯಿಂಟು ತತ್ಕ್ಷಣದ ಕಾರಣ. ಇಲ್ಲಿ ಇಮಿಡಿಯೇಟ್ ಕಾಸ್ ಏನು? 1565 ತಾಳಿಕೋಟೆ ಕದನ ಅಥವಾ ರಕ್ಕಸಗಿ ತಂಗಡಗಿ ಕದನ ಆಗೋದಕ್ಕೆ ಇಮಿಡಿಯೇಟ್ ಕಾಸ್ ಏನು ಅಂತಂದ್ರೆ, ಬಿಜಾಪುರದ ಆದಿಲ್ ಶಾ ಅಳಿಯ ರಾಮರಾಯನಿಗೆ ರಾಯಚೂರು ಕೋಟೆಯನ್ನು ಹಿಂದಿರುಗಿಸಬೇಕು ಅಂತೇಳಿ ಒತ್ತಾಯ ಮಾಡೋಕ್ಕೆ ಒಂದು ನಿಯೋಗನ ಕಳಿಸ್ಕೊಡ್ತಾನೆ. ರಾಯಚೂರು ಕೋಟೆಯನ್ನು ವಾಪಸ್ ನನಗೆ ಕೊಡಬೇಕು ಅಂತೇಳಿ ಒಂದು ನಿಯೋಗನ ಕಳಿಸ್ಕೊಡ್ತಾನೆ. ಆದರೆ ಅಳಿಯ ರಾಮರಾಯ ಏನು ಮಾಡ್ತಾನೆ, ರಿಜೆಕ್ಟ್ ಮಾಡ್ತಾನೆ. ಆ ರಿಜೆಕ್ಟ್ ಮಾಡಿದ್ದೇ ಇಮಿಡಿಯೇಟ್ ಕಾಸ್ ಆಗುತ್ತೆ. ಮೊದಲೇ ಬಿಜಾಪುರ, ಅಹಮದ್ ನಗರ, ಗೋಲ್ಕೊಂಡ ಮತ್ತು ಬೀದರ್ 4 ಜನ ಒಗ್ಗಟ್ಟಾಗಿ ಬೃಹತ್ ಸೇನಾ ಒಕ್ಕೂಟ ರಚನೆ ಮಾಡ್ಕೊಂಡಿದ್ರು.
ಇದನ್ನು ನೆಪ ಮಾಡಿಟ್ಕೊಂಡು ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಆರಂಭಿಸ್ತಾರೆ. ಹಾಗಾಗಿ ಅಳಿಯ ರಾಮರಾಯ ಮತ್ತು ಈ ಶಾಹಿ ಸುಲ್ತಾನರ ಒಕ್ಕೂಟದ ನಡುವೆ 1565 ಜನವರಿ 23ನೇ ತಾರೀಕು ಈ ಒಂದು ಕದನ ಜರುಗುತ್ತೆ. ಕದನದ ಗತಿಯನ್ನು ನಾವು ಗಮನಿಸ್ಕೊಂಡ್ರೆ 1565 ಜನವರಿ 23 ಮಂಗಳವಾರ ಈ ಒಂದು ಕದನ ಶಾಹಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ಅಳಿಯ ರಾಮರಾಯ ನಡುವೆ ಜರುಗುತ್ತೆ. ಇಲ್ಲಿ ವಿಜಯನಗರ ಸೈನ್ಯದ ಗಿಲಾನಿ ಮುಸ್ಲಿಂ ಸಹೋದರ ನೇತೃತ್ವ ಸೈನಿಕರ ಶತ್ರುಪಡೆಗಳಿಗೆ ಅವರು ಸಪೋರ್ಟನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಸೇನೆ ಸೋಲನ್ನು ಕಾಣುವಂಥ ಪರಿಸ್ಥಿತಿಯನ್ನು ಬರುತ್ತೆ. ರಾಮರಾಯನನ್ನ ಶಾಹಿ ಸೈನಿಕರು ಸೆರೆ ಹಿಡಿದು ಆತನ ಶಿರಚ್ಛೇದನ ಮಾಡಿ ರಣರಂಗದಲ್ಲಿ ಪ್ರದರ್ಶನ ಮಾಡ್ತಾರೆ. ಇದರಿಂದ ವಿಜಯನಗರ ಸೈನ್ಯ ದಿಕ್ಕಾಪಾಲಾಗಿ ಪಲಾಯನ ಮಾಡುತ್ತೆ. ಇದರಿಂದಾಗಿ ಶಾಹಿ ಸುಲ್ತಾನರಿಗೆ ಜಯ ಸುಲಭವಾಗಿ ದೊರಕುತ್ತೆ. ಹೀಗೆ ಶಾಹಿ ಸುಲ್ತಾನರ ಜಯವನ್ನು ಪಡ್ಕೊಂಡ ಮೇಲೆ ಹಂಪಿಯ ಸಂಪತ್ತನ್ನು ಲೂಟಿ ಮಾಡಿರುವಂಥ ಇತಿಹಾಸಕಾರ ಉಲ್ಲೇಖ ಮಾಡೋದನ್ನು ನಾವಿಲ್ಲಿ ಕಾಣ್ತೇವೆ. ತನ್ನ ವೈಭವವನ್ನು ಕಳ್ಕೊಳ್ಳುತ್ತೆ. ಹಾಗಾದರೆ ಪರಿಣಾಮಗಳೇನು? ಯಾವ ಪರಿಣಾಮಗಳನ್ನು ಈ ಒಂದು ಕದನ ಉಂಟು ಮಾಡ್ತು? ತಾಳಿಕೋಟೆ ಕದನ ಪರಿಣಾಮಗಳನ್ನು ಅವಲೋಕನ ಮಾಡೋದಾದ್ರೆ ಮೊದಲನೇ ಪಾಯಿಂಟು, ವಿಜಯನಗರ ಸಾಮ್ರಾಜ್ಯವು ತನ್ನ ವೈಭವವನ್ನು ಕಳೆದುಕೊಳ್ತು, ತನ್ನ ಗ್ಲೋರಿಯನ್ನು ಕಳ್ಕೊಳ್ಳುತ್ತೆ ವಿಜಯನಗರ ಸಾಮ್ರಾಜ್ಯ. ಡೊರೆಟ್ ಬಾರ್ಬೋಸಾ ಹೇಳ್ತಾನೆ, ರೋಮ್ನಷ್ಟು ದೊಡ್ಡ ನಗರ ಹಂಪಿ ಮತ್ತು ಸುಂದರವಾಗಿದ್ದು ಜೊತೆಗೆ ಜಗತ್ತಿನಲ್ಲೇ ಸಕಲಾನುಕೂಲತೆಗಳನ್ನು ಹೊಂದಿರತಕ್ಕಂಥ ಶ್ರೇಷ್ಠ ನಗರ ಅಂತೇಳಿ ಬಾರ್ಬೋಸಾ ಉಲ್ಲೇಖ ಮಾಡ್ತಾನೆ. ಅಂಥ ಒಂದು ಭವ್ಯ ನಗರ, ಸಕಲ ಅನುಕೂಲ ಹೊಂದಿದಂಥ ನಗರ ಇವತ್ತು ಹಾಳು ಹಂಪೆಯಾಗಿ ಕನ್ವರ್ಟ್ ಆಯಿತು ಅಂತೇಳಿ ಇತಿಹಾಸಕಾರ ದಾಖಲು ಮಾಡೋದನ್ನು ಕಾಣ್ತೇವೆ. ಎರಡನೇ ಪಾಯಿಂಟು, ಪೋರ್ಚುಗೀಸರಿಗೆ ವ್ಯಾಪಾರಕ್ಕೆ ಹಿನ್ನಡೆ ಆಯಿತು. ಅವರು ಕೇವಲ ಗೋವಾ ಪ್ರದೇಶಕ್ಕೆ ಮಾತ್ರ ಸೀಮಿತ ಆದರು ಅಂತ ಹೇಳ್ತೀವಿ. ಪೋರ್ಚುಗೀಸರಿಗೆ ವಿಜಯನಗರ ಸಾಮ್ರಾಜ್ಯ ಸಾಕಷ್ಟು ಬೆಂಬಲವನ್ನು ಕೊಡ್ತಾ ಇತ್ತು. ಆದರೆ ಪ್ರಸ್ತುತ ವಿಜಯನಗರ ಸಾಮ್ರಾಜ್ಯ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳದಿರೋ ಕಾರಣಕ್ಕಾಗಿಯೇ, ಅಂದರೆ ವೀಕ್ ಆಯಿತು ಆ ಕಾರಣಕ್ಕಾಗಿಯೇ ಅದರಿಂದಾಗಿ ಪೋರ್ಚುಗೀಸರಿಗೆ ಹಿನ್ನಡೆ ಅದು ಕೇವಲ ಗೋವಾ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಬೇಕಾಗಿ ಬಂತು. ಹಾಗಾಗಿ ಪೋರ್ಚುಗೀಸರು ಕೂಡ ಸೀಮಿತ ಅಧಿಕಾರವನ್ನು ಅನುಭವಿಸುವಂತಾಯಿತು ಅಂತ ಉಲ್ಲೇಖ ಮಾಡಬಹುದು. ಇನ್ನು ಮೂರನೇದಾಗಿ ಧಾರ್ಮಿಕ ಕೇಂದ್ರಗಳಿಗೆ ದತ್ತಿ ನಿಂತು ಹೋಯಿತು. ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಕಾಲದ ಅತ್ಯಂತ ಪ್ರಸಿದ್ಧವಾದಂಥ ಧಾರ್ಮಿಕ ಕೇಂದ್ರಗಳಾಗಿದ್ದಂಥ ಶೃಂಗೇರಿ, ತಿರುಪತಿ, ಶ್ರೀಶೈಲ ಮತ್ತು ಕಾಳಹಸ್ತಿ, ಅಹೋಬಿಲಂ ಇತರೆ ಪ್ರಮುಖವಾದಂತಹ ಧಾರ್ಮಿಕ ಕೇಂದ್ರಗಳಿಗೆ ಏನು ವಿಜಯನಗರ ಸಾಮ್ರಾಜ್ಯದ ಅರಸರು ಧಾರ್ಮಿಕ ದತ್ತಿಯನ್ನು ಬಿಟ್ಕೊಡ್ತಾ ಇದ್ರು, ಈಗ ಆ ದತ್ತಿಗೆ ಹೊಡೆತ ಬಿತ್ತು. ಆ ಕಾರಣಕ್ಕಾಗಿಯೇ ಈ ಕ್ಷೇತ್ರಗಳಿಗೆ ಧಾರ್ಮಿಕ ದತ್ತಿ ನಿಂತು ಹೋಗುತ್ತೆ, ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಳ್ತವೆ. ಈ ನಾಲ್ಕನೇ ಪಾಯಿಂಟು, ಆಂಧ್ರ ಪ್ರದೇಶದ ಪೆನುಗೊಂಡ ಮತ್ತು ಚಂದ್ರಗಿರಿ ಅರವೀಡು ಸಂತತಿ ಆಂಧ್ರ ಪ್ರದೇಶದ ಪೆನುಗೊಂಡ ಮತ್ತು ಚಂದ್ರಗಿರಿಯನ್ನು ಆಡಳಿತದ ರಾಜಧಾನಿ ಕೇಂದ್ರವಾಗಿ ಮಾಡಿಟ್ಕೊಂಡು ಅಲ್ಲಿಂದ ಅರವೀಡು ಮಠದ ಆಳ್ವಿಕೆ ಮಾಡ್ತಾರೆ. ಹಾಗಾಗಿ ಕ್ರಮೇಣ ದಕ್ಷಿಣ ಭಾರತದ ಮೇಲೆ ನಿಯಂತ್ರಣವನ್ನು ಕಳ್ಕೊಳ್ತಾ ಹೋಗುತ್ತೆ ಅಥವಾ ಅದನ್ನು ಸಾಧಿಸೋದಕ್ಕೆ ಅಸಮರ್ಥ ಆಗ್ತಾ ಹೋಗುತ್ತೆ. ಹಂಪಿಲಿದ್ದಾಗ ಇಡೀ ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ಹೊಂದಿತ್ತು. ಈ ತಾಳಿಕೋಟೆ ಕದನ ಆದ ಮೇಲೆ ಹಂಪಿಯನ್ನು ಬಿಟ್ಟು ಹೋದಂಥ ಅರವೀಡು ಸಂತತಿಯ ದೊರೆಗಳು ಪೆನುಗೊಂಡ ಮತ್ತು ಚಂದ್ರಗಿರಿಯನ್ನು ರಾಜಧಾನಿ ಮಾಡ್ಕೊಂಡು ಆಳ್ವಿಕೆಯನ್ನು ಆರಂಭ ಮಾಡ್ತಾರೆ. ಆದರೆ ಇಡೀ ದಕ್ಷಿಣ ಭಾರತದ ಮೇಲೆ ಸಮರ್ಥ ನಿಯಂತ್ರಣ ಸಾಧಿಸೋದಕ್ಕೆ ಅವು ಅಸಮರ್ಥವಾಗ್ತಾ ಹೋಗ್ತಾರೆ. ಇನ್ನು ಐದನೇ ಪಾಯಿಂಟು, ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದಂಥ ನಾಯಕರು ಮತ್ತು ಪಾಳೆಗಾರರು ಸ್ವತಂತ್ರರಾಗಿ ವಿಜಯನಗರ ಸಾಮ್ರಾಜ್ಯದ ವಿಘಟನೆಯಾಯಿತು ಅಂತ ಹೇಳ್ತೀವಿ. ವಿಜಯನಗರ ಸಾಮ್ರಾಜ್ಯದ ವಿಘಟನೆ ಆಗುತ್ತೆ. ಉದಾಹರಣೆಗೆ ಮೈಸೂರಿನ ಒಡೆಯರು, ಚಿತ್ರದುರ್ಗದ ನಾಯಕರು, ಕೆಳದಿ ಅರಸರು ಇವರೆಲ್ಲರೂ ಕೂಡ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಅವರ ಸಾರ್ವಭೌಮತ್ವದ ಅಡಿಯಲ್ಲಿ ಆಳ್ವಿಕೆಯನ್ನು ಮಾಡ್ತಿದ್ದಂಥವ್ರು. ಈ ವಿಜಯನಗರ ಸಾಮ್ರಾಜ್ಯ ವೀಕ್ ಆಗಿದ್ದರಿಂದ, ಅರವೀಡು ಸಂತತಿ ತನ್ನ ಪ್ರಭಾವವನ್ನು ಕಳ್ಕೊಂಡಿದ್ದರಿಂದಾಗಿ ಅವರೆಲ್ಲರೂ ಕೂಡ ಸ್ವತಂತ್ರರಾಗಿ ತಮ್ಮ ತಮ್ಮ ರಾಜ್ಯಗಳನ್ನು ಸ್ವತಂತ್ರ ಆಳ್ವಿಕೆ ಮಾಡೋದಕ್ಕೆ ಅವಕಾಶ ಆಯಿತು. ಇದರಿಂದ ವಿಜಯನಗರ ಸಾಮ್ರಾಜ್ಯ ವಿಘಟನೆ ಆಯಿತು ಅಂತೇಳಿ ಉಲ್ಲೇಖನ ಮಾಡ್ತೇವೆ. ಇದಿಷ್ಟು ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮಗಳು. 5 ಅಂಕದ ಮೇಜರ್ ಆಗಿರುವಂಥ ಪ್ರಶ್ನೆ. ಮತ್ತೊಮ್ಮೆ ಇದನ್ನು ಅವಲೋಕನ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.